ಇವತ್ತಿನ ದಿವಸ ನಾವು ನಮ್ಮ ನೂತನವಾಗಿ ಆಯ್ಕೆಯಾಗಿರುವಂತಹ ಸಿಎಲ್ಪಿ ನಾಯಕರಾಗಿರುವಂತಹ DK ಶಿವಕುಮಾರ್ ಸಾಹೇಬರಿಗೆ ಶುಭ ಕೋರಲಿಕ್ಕೆ ನಾವು ಮತ್ತೆ ನಮ್ಮ ಮೈಸೂರು ಪಟ್ಟಣದ ಶಾಸಕರು ನಮ್ಮ ಚಾಮರಾಜ ಕೂಡ ಬಂದು ಶುಭವನ್ನು ಕೋರಿದ್ದಾರೆ. ಜೊತೆಗೆ ಇನ್ನು ಹಲವಾರು ಶಾಸಕರು ಬಂದು ಶುಭವನ್ನು ಕೋರಿದ್ದಾರೆ. ನಾವು ನಮ್ಮ ಪಕ್ಷದ ವರಿಷ್ಠರಲ್ಲಿ ಮತ್ತೆ ನಮ್ಮ ಪಕ್ಷದ ಸಿಎಲ್ಪಿ ನಾಯಕರಲ್ಲಿ, ವಿಶೇಷವಾಗಿ ನಮ್ಮ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾವು ಮನವಿ ಮಾಡೋದು ಒಂದು, ಈ ಬಾರಿ ಸಚಿವ ಸಂಪುಟ ಏನು ರಚನೆ ಆಗ್ತದೆ ಅದರಲ್ಲಿ ಈಗಾಗಲೇ ಮಾಧ್ಯಮದ ತಮ್ಮೆಲ್ಲರೂ ಕೂಡ ಗೊತ್ತಿದೆ, ಮೊದಲನೇ ಬಾರಿ ಎರಡನೇ ಬಾರಿ ಆಯ್ಕೆಯಾದಂತಹ ಶಾಸಕರುಗಳು ಈಗಾಗಲೇ ಹೈಕಮಾಂಡ್ಗೂ ಕೂಡ ಪತ್ರವನ್ನ ಎಲ್ಲರೂ ಕೂಡ ಸೇರಿ ಬರೆದಿದ್ದು. ಅದರಲ್ಲಿ ಫಸ್ಟ್ ಟೈಮ್ ಮತ್ತೆ ಸೆಕೆಂಡ್ ಟೈಮರ್ಸ್ ಯಾರಿಗಾರು 5 ಜನಕ್ಕಾದ್ರೂ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ ನಾವು ಅವ್ರಿಗೆ ಮನವಿಯನ್ನ ಮಾಡಿದ್ವಿ. ಈಗಾಗಲೇ ಹೈಕಮಾಂಡ್ ಗಮನಕ್ಕೂ ಕೂಡ ಇದೆ. ಈಗ ನಾವು ಇವತ್ತು ನಮ್ಮ ನಾಯಕರುಗಳಲ್ಲಿ ಮನವಿ ಮಾಡೋದು ಇಷ್ಟ, ಹೊಸದಾಗಿ ರಚನೆ ಆಗಿರುವಂತಹ ಸಚಿವ ಸಂಪುಟದಲ್ಲಿ ಹೊಸೊಬ್ಬರಿಗೆ, ಹೊಸ ಮುಖಗಳಿಗೆ ಒಂದು ಅವಕಾಶವನ್ನ ಮಾಡಿಕೊಟ್ರೆ ಹೊಸ ಉರುಪು ಬಂದಂಗೆ ಆಗ್ತದೆ, ಮತ್ತೆ ಯುವಕರಿಗೆ ಮತ್ತಷ್ಟು ಪ್ರೋತ್ಸಾಹವನ್ನ ಕೊಟ್ಟಂಗೆ ಆಗ್ತದೆ, ಸೆಕೆಂಡ್ ಲೈನ್ ಆಫ್ ಲೀಡರ್ಸ್ ಅನ್ನ ಬೆಳೆಸಲು ಕೂಡ ಆಗ್ತದೆ, ಮುನ್ನೆಲೆಗೆ ತಂದಂಗೆ ಆಗ್ತದೆ. ಅದರಿಂದ ಹೊಸಬರು ಕೂಡ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ನಮ್ಮ ನಾಯಕರಾಗಿರುವಂತಹ ಸಿಎಲ್ಪಿ ನಾಯಕರಾಗಿರುವಂತಹ DK ಶಿವಕುಮಾರ್ ಸಾಹೇಬರಲ್ಲಿ, ಹಾಗೆ ನಮ್ಮ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರಲ್ಲಿ, ಮತ್ತೆ ನಮ್ಮ AICC ಅಧ್ಯಕ್ಷ ಆಗಿರುವಂತಹ ಖರ್ಗೆ ಸಾಹೇಬರಲ್ಲಿ, ವೇಣುಗೋಪಾಲ್ ಸಾಹೇಬರಲ್ಲಿ, ಉಜ್ವಲ ಸಾಹೇಬರಲ್ಲಿ, ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ನಾಯಕರು, ನಮ್ಮ ನೆಚ್ಚಿನ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಸಾಹೇಬರಲ್ಲಿ ನಾವು ಮನವಿಯನ್ನ ಮಾಡಲಿಕ್ಕೆ ಇವತ್ತು ಇಚ್ಛೆಯನ್ನ ಪಡ್ತೇವೆ. ಈಗಾಗಲೇ ನಾವು ಲಿಖಿತವಾಗಿ ಕೂಡ ನಾವು ಮನವಿಯನ್ನ ಸಲ್ಲಿಸಿದ್ದೀವಿ. ಈಗಾಗಲೇ ಅವ್ರಿಗೂ ಕೂಡ ಭೇಟಿಯನ್ನ ಮಾಡಿ ಕೂಡ ಮನವಿಯನ್ನ ಸಲ್ಲಿಸಿದ್ದೀವಿ. ಅವರು ಬೆಂಗಳೂರಿಗೆ ಬಂದಾಗ ಕೂಡ ಮನವಿಯನ್ನ ಸಲ್ಲಿಸಿದ್ವಿ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಫಸ್ಟ್ ಟೈಮ್ ಮತ್ತೆ ಸೆಕೆಂಡ್ ಟೈಮರ್ಸ್ ಅಲ್ಲಿ ಯಾರಿಗಾದ್ರೂ ಒಂದು ಅವಕಾಶವನ್ನ ಮಾಡಿಕೊಟ್ರೆ ಗವರ್ನೆನ್ಸ್ ನಲ್ಲಿ ಹೊಸ ರೂಪ ಬರ್ತದೆ. ಆಮೇಲೆ ನಮ್ಮಂತ ಯುವಕರಿಗೆ ಮತ್ತಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ನಮಗೂ ಕೂಡ ಪ್ರೋತ್ಸಾಹ ಸಿಕ್ಕಂಗೆ ಆಗ್ತದೆ ಅನ್ನೋದನ್ನ ನಾನು ಇಲ್ಲಿ ವ್ಯಕ್ತವನ್ನ ಪಡಿಸ್ಲಿಕ್ಕೆ ನಾನು ಬಯಸ್ತೇನೆ. ಈಗ ನಿಮ್ಮ ತಂದೆಯವರು ಕೂಡ KPCC ಅಧ್ಯಕ್ಷ ಆಗಿದ್ರು, 3-4 ಬಾರಿ ಸಂಸದರಾಗಿದ್ರು, ಶಾಸಕರಾಗಿದ್ರು. ಅವ್ರು ಕೋಟಾದಡಿ ಅಂದ್ರೆ ಅವರು ಕೂಡ ಪಕ್ಷಕ್ಕೆ ದುಡ್ಡಿರೋ ಹಿನ್ನೆಲೆ ತಾವೇನಾದ್ರೂ ಕ್ಲೈಮ್ ಮಾಡ್ತೀರಾ ಸಚಿವ ಸ್ಥಾನ ಕೊಡಬೇಕು? ಈಗ ನಮ್ಮ ತಂದೆಯವರು ಶ್ರೀ ಯದುವೀರಣ್ಣವರು ಅವರು ಕೂಡ ಪಕ್ಷದ ನಿಷ್ಠಾವಂತ ಸೇವಕರಾಗಿ ಅವರ ಸೇವೆಯನ್ನ ಮಾಡಿದ್ದಾರೆ. KPCCಯ ಕಾರ್ಯಾಧ್ಯಕ್ಷರಾಗಿ ಪ್ರಾಮಾಣಿಕವಾಗಿ ಅವರ ಸೇವೆಯನ್ನ ಸಲ್ಲಿಸಿ ಪಕ್ಷಕ್ಕೆ ಅವರ ಜೀವವನ್ನ ಅವರು ಅರ್ಪಣೆನ ಮಾಡಿದಂಥದ್ದು, ಅದು ಗೊತ್ತಿರೋಂಥ ಒಂದು ವಿಚಾರ. ಅವ್ರು ಇದ್ದಿದ್ರೆ ಇವತ್ತು ಅವರು ಸಚಿವ ಸ್ಥಾನಕ್ಕೆ ಅರ್ಹವಾದಂತಹ ವ್ಯಕ್ತಿ. ಜೊತೆಗೆ ನಮ್ಮ ಸಿಎಲ್ಪಿ ನಾಯಕರಾಗಿರುವಂತಹ DK ಶಿವಕುಮಾರ್ ಸಾಹೇಬರು ಸ್ವತಃ ವಿಧಾನಸೌಧದಲ್ಲಿ, ವಿಧಾನಸಭೆಯಲ್ಲಿ, ಅಧಿವೇಶನದಲ್ಲೇ ಆ ವಿಚಾರದ ಬಗ್ಗೆ ಅವರು ಮಾತನಾಡಿದ್ದಾರೆ. ಇಟ್ ಇಸ್ ಆನ್ ರೆಕಾರ್ಡ್. ಅದರಿಂದ ಅವರು ಇದ್ದಿದ್ರೆ ಖಂಡಿತವಾಗಿಯೂ ಅರ್ಹವಾದಂತಹ ವ್ಯಕ್ತಿ ಸಚಿವ ಸ್ಥಾನಕ್ಕೆ. ಆದರೆ ಅವರು ನಮ್ಮಲ್ಲಿ ಇಲ್ಲ. ತುಂಬಾ ನೋವಾಗ್ತದೆ ಇವತ್ತು ಅವರು ನಮ್ಮಲ್ಲಿ ಇಲ್ಲ. ಆದರೂ ಕೂಡ ಇವತ್ತು ನಾನು ನಮ್ಮ ಹಿರಿಯ ನಾಯಕರಲ್ಲಿ ಮನವಿಯನ್ನ ಮಾಡ್ತೇನೆ, ಫಸ್ಟ್ ಟೈಮ್ ಮತ್ತು ಸೆಕೆಂಡ್ ಟೈಮರ್ಸ್ ಅಲ್ಲಿ ಯಾರಿಗಾರು ಒಂದು ಅವಕಾಶವನ್ನ ಮಾಡಿಕೊಡಿ, ಹೊಸಬ್ರಿಗೆ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ ನಾನು ಅವರಲ್ಲಿ ಮನವಿಯನ್ನ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.